ಪ್ರೀತಿ ವಿಷಯದಲ್ಲಿ ಕೆಲವೊಮ್ಮೆ ಕೆಲವರು ಸೋತು ಹೋಗ್ತಾರೆ. ಯಾವುದೋ ಕಾರಣಕ್ಕೆ ಪ್ರೀತಿಯನ್ನ ಕಳೆದುಕೊಳ್ಳುತ್ತಾರೆ. ಯಾರದು ಸರಿ ಯಾರದು ತಪ್ಪು ಅಂತ ಇನ್ನೊಬ್ಬರೊಂದಿಗೆ ಹಂಚಿಕೊಂಡು ಕೂರುವ ಕಾಲ ಅದಾಗಿರೋದಿಲ್ಲ. ಇಂತಹ ಸಮಯದಲ್ಲಿ ಸುರಿಯುತ್ತಿರುವ ಕಣ್ಣೀರಿಗೆ ಹೆಗಲು ನೀಡಿದರೆ ಮನಸ್ಸು ಸಮಾಧಾನಗೊಳ್ಳುತ್ತೆ. ನಮ್ಮ ಕಷ್ಟ ನಷ್ಟ ಆಲಿಸುವ ಜೀವವೊಂದು ಇನ್ನೂ ಇದೆ ಎಂಬ ಭಾವನೆ ಮೂಡುತ್ತೆ. ಸಮಂತಾ ವಿಚಾರದಲ್ಲಿ ಆಗಿದ್ದು ಕೂಡ ಇದೆ. ಹೌದು, ನಾಗ ಚೈತನ್ಯ ಅವರಿಂದ ದೂರವಾದ ನಂತರ ಸಮಂತಾ ಏಕಾಂಗಿಯಾಗಿದ್ದರು. ಸಾಲದಕ್ಕೆ ಅನಾರೋಗ್ಯ ಬೇರೆ ಕಾಡುತ್ತಿತ್ತು. ಇನ್ನು ಸಮಂತಾ ಅವರನ್ನು ಮರೆತು ಶೋಭಿತಾ ಜೊತೆ ನಾಗ ಚೈತನ್ಯ ಮದುವೆಯಾದ ನಂತರ ಹಲವರು ಸಮಂತಾ ಅವರನ್ನ ಕಂಡು ಬೇಸರ ವ್ಯಕ್ತಪಡಿಸಿದ್ರು. ಸಮಂತಾ ಅವರ ಎರಡನೇ ಮದುವೆಯ ಕುರಿತು ಚಿಂತೆ ಮಾಡಲು ಶುರು ಮಾಡಿದ್ದರು. ಇದೇ ಸಮಯದಲ್ಲಿ ಸಮಂತಾ ಅವರ ಬದುಕಿನಲ್ಲಿ ದಿ ಫ್ಯಾಮಿಲಿ ಮ್ಯಾನ್ ನಿರ್ಮಾಪಕ ಮತ್ತು ನಿರ್ದೇಶಕ ರಾಜ್ ನಿಡಿಮೋರು ಅವರ ಪ್ರವೇಶವೂ ಆಗಿತ್ತು. ಹಾಗಂತೆ ಹೀಗಂತೆ ಎಂದು ಇಬ್ಬರ ಸಂಬಂಧದ ಕುರಿತು ಚರ್ಚೆ ಕೂಡ ಶುರುವಾಯಿತು. ಕೊನೆಗೆ ಹಲವರು ಅಂದುಕೊಂಡಂತೆಯೇ ಈಗ ಮದುವೆಯಾಗಿದ್ದಾರೆ. ಸಮಂತಾ ಎರಡನೇ ಮದುವೆ ಇಂದು ಸರಳವಾಗಿ ನಡೆದಿದೆ. ಭಾನುವಾರ ತಡರಾತ್ರಿ ಈ ಜೋಡಿ ಮದುವೆಯಾಗುತ್ತಾರೋ ಎಂಬ ಬಗ್ಗೆ ಊಹಾಪೋಹಗಳು ಹರಡಲು ಪ್ರಾರಂಭಿಸಿದ್ದವು. ರಾಜ್ ಅವರ ಮಾಜಿ ಪತ್ನಿ ಶಾಮಿಲಿ ದೇ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹತಾಶ ಜನರು ಹತಾಶ ಕೆಲಸಗಳನ್ನ ಮಾಡ್ತಾರೆ ಎಂಬ ನಿಗೂಢ ಉಲ್ಲೇಖನವನ್ನ ಪೋಸ್ಟ್ ಮಾಡಿದ್ದರು. ಇದು ಎಲ್ಲೆಡೆ ಚರ್ಚೆ ಎಬ್ಬಿಸಿತ್ತು. ವರದಿಗಳ ಪ್ರಕಾರ ಅವರು ಮತ್ತು ರಾಜ್ 2022ರಲ್ಲಿ ವಿಚ್ಛೇದನ ಪಡೆದರು. ರಾಜ್ ಮತ್ತು ಸಮಂತಾ ಅವರ ಬೆಳೆಯುತ್ತಿರುವ ನಿಕಟತೆಯ ಬಗ್ಗೆ ಗಾಸಿಪ್ 2024ರ ಆರಂಭದಲ್ಲೇ ಹೊರಹೊಮ್ಮಿದ್ದವು ಮತ್ತು ಕಳೆದ ವರ್ಷದಿಂದ ಸಮಂತಾ ಗಾಳಿಗೆ ತೂರಿ ರಾಜ್ ಜೊತೆಗಿನ ಚಿತ್ರಗಳನ್ನ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಪೋಸ್ಟ್ ಮಾಡಿದ್ದರು. ಇದೀಗ ಇಬ್ಬರು ಮದುವೆಯಾಗಿದ್ದಾರೆ. ಇನ್ನು ನಟಿ ಸಮಂತಾ ಋತುಪ್ರಭು ಹಾಗೂ ನಿರ್ದೇಶಕ ರಾಜ್ ನಿಡಿಮೋರೆ ವಿವಾಹ ವದಂತಿಗೆ ತೆರೆ ಬಿದ್ದಿದ್ದು, ಈ ಜೋಡಿ ನಿಜಕ್ಕೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಟಿ ಸಮಂತಾ ಮತ್ತು ದಿ ಫ್ಯಾಮಿಲಿ ಮ್ಯಾನ್ ನಿರ್ದೇಶಕ ರಾಜ್ ಇಂದು ಬೆಳಗ್ಗೆ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದೊಳಗಿನ ಲಿಂಗ ಭೈರವಿ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ದಾರೆ.